ಜೊತೆಗೆ ಈಗ ಹಾಸನದ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ಶ್ರೇಯಸ್ ಪಟೇಲ್ ಈಗ ಸಂಪರ್ಕದಲ್ಲಿದ್ದಾರೆ. ಶ್ರೇಯಸ್ ಪಟೇಲ್ ಅವರೇ, ಇಲ್ಲಿ ದೇವರಾಜೇಗೌಡ ಮಾಡಿರುವಂತಹ ಆರೋಪಗಳನ್ನು ಗಮನಿಸುತ್ತಾ ಹೋದಾಗ ಇಲ್ಲಿ ನಿಮ್ಮ ಹೆಸರು ಕೂಡ ಬಂದಿದೆ. ನೀವು ಕೂಡ ಈ ವಿಚಾರದಲ್ಲಿ ಹಾಸನದಲ್ಲಿ ಚರ್ಚೆಯನ್ನು ನಡೆಸಿದ್ದೀರಿ ಅನ್ನೋದ್ರ ಬಗ್ಗೆಗೆಲ್ಲ ಮಾತನಾಡಿದ್ದಾರೆ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಇದು ಶುದ್ಧ ಸುಳ್ಳು ಸರ್. ಇದು ಈಗ ಸುಮ್ನೆ ಒಬ್ರ ಮೇಲೆ ವೈಯಕ್ತಿಕವಾಗಿ ತೇಜೋವಧೆ ಮಾಡೋದು, ವೈಯಕ್ತಿಕವಾಗಿ ಇಲ್ಲ ಸಲ್ಲದ ಆರೋಪ ಮಾಡೋದು ಅಂತ ಹೇಳ್ತಾರಲ್ಲ, ಅದನ್ನ ಇವತ್ತು ಇವ್ರು ಮಾಡ್ತಾ ಇದ್ದಾರೆ. ನಾನು ಒಂದು ಎಥಿಕ್ಸ್ ಇಟ್ಕೊಂಡು ರಾಜಕಾರಣ ಮಾಡುವಂತ ಒಬ್ಬ ಮನುಷ್ಯ ಸರ್, ಪ್ರಿನ್ಸಿಪಲ್ಸ್ ಇಟ್ಕೊಂಡು ನಾನು ರಾಜಕೀಯಕ್ಕೆ ಬಂದಿರೋದು ಇವತ್ತು. ಹಾಗಾಗಿ ಇವತ್ತು ಜನ ನನ್ನ ಜಿಲ್ಲೆಯಲ್ಲಿ ಗುರ್ತಿದ್ದಾರೆ, ಪಕ್ಷದಲ್ಲಿ ನನ್ನ ಗುರ್ತಿದ್ದಾರೆ. ಇವತ್ತು ಇವ್ರು ಇಲ್ಲದ ಸಲ್ಲದ ಆರೋಪ ಮಾಡ್ಕೊಂಡು ಅವ್ರನ್ನ ಭೇಟಿ ಮಾಡಿದ್ದಾರೆ, ಸಂತ್ರಸ್ತರನ್ನ ಭೇಟಿ ಮಾಡಿದ್ದಾರೆ, ಯಾವ್ದೋ ರೆಸ್ಟೋರೆಂಟ್ ಹೆಸರೆಲ್ಲ ಹೇಳ್ಕೊಂಡು ವೈಯಕ್ತಿಕವಾಗಿ ನನ್ನ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ. ಇದಕ್ಕೆ ನಾನು ನಮ್ಮ ಕಾನೂನು ತಜ್ಞರನ್ನು ಮಾತಾಡಿದೀನಿ. ಇದ್ರ ಬಗ್ಗೆ ನಾನು ಡಿಫಮೇಷನ್ ಕೇಸ್ ಸಹ ನಾನು ಫೈಲ್ ಮಾಡ್ತೀನಿ. ಯಾಕಂದ್ರೆ ಒಂದು ಆಧಾರ ಇಲ್ಲದ ಸಲ್ಲದ್ದು ಮಾತಾಡ್ಕೊಂಡು ಇದನ್ನ ಈಗ ನಾನು ಒಂದು ಕೇಳಕ್ ಇಷ್ಟಪಡ್ತೀನಿ ಮಾಧ್ಯಮ ಮುಖಾಂತರ, ಯಾರು ಇಷ್ಟು ದಿವಸ ಇದನ್ನೆಲ್ಲ 6 ತಿಂಗಳು ವರ್ಷದ ಮುಂಚೆ ಯಾರು ಹೇಳ್ತಿದ್ ಇದ್ರ ಬಗ್ಗೆ, ನನ್ನ ಹತ್ರ ಸಾಕ್ಷಿ ಇದೆ ಅಂತ ಪತ್ರ ಬರ್ದಿದ್ಯಾರು, ಮೀಡಿಯಾ ಮುಂದೆ ಬಂದಿದ್ಯಾರು, NR ಸರ್ಕಲ್ ಅಲ್ಲಿ LED ಸ್ಪರ್ಧೆ ಮುಂದೆ ಬಿಡ್ತೀನಿ ಅಂತ ಹೇಳಿದ್ಯಾರು? ಈ ತರ ಎಲ್ಲ ಒಬ್ರ ಮೇಲೆ ವೈಯಕ್ತಿಕವಾಗಿ ನನ್ ಮೇಲೆ ಆರೋಪ ಮಾಡೋದಕ್ಕಿಂತ ಹೆಚ್ಚಾಗಿ ಮುಂಚೆ ಇವ್ರು ಏನೇನ್ ಮಾತಾಡಿದ್ದೇನೆ ತಿಳ್ಕೊಬೇಕು. ಇವ್ರಿಗೇನೋ ಈ ಕೇಸಲ್ಲಿ ನಾನು ಹೇಳ್ದಲ್ಲ, ನಾನು ಇನ್ನೊಂದು ಚಾನೆಲ್ಗೆ ಅದೇ ಹೇಳ್ತಾ ಇದ್ದೆ, ಹೂವಿನಿಂದ ನಾರಿನಿಂದ ಅದೇನೋ ಸ್ವರ್ಗ ಸೇರ್ತಂತ ಹೇಳ್ತಾರಲ್ಲ ಸರ್, ಗಾದೆ. ಆ ರೀತಿ ಈ ತನಿಖೆಯಲ್ಲಿ ಇವ್ರು ಏನೋ ನಾನು ರಾಜ್ಯದ ಜನತೆ ಮುಂದೆ ಏನೋ ನಾನು ಹೈಲೈಟ್ ಆಗ್ಲಿಕ್ಕೆ ಹೋಗ್ತಿದ್ದಾರೆ. ಅದು ಖಂಡಿತ ಇದು ಒಪ್ಪಲ್ಲ. ನನಗೆ ವೈಯಕ್ತಿಕವಾಗಿ ನನಗೆ ಈ ಒಂದು ಏನು ಈ ಪೆನ್ಡ್ರೈವ್ ಸುದ್ದಿ ಮಾತಾಡಿ ನನಗೆ ಇಷ್ಟ ಇಲ್ಲ ಸರ್. ಯಾಕಂತ ಹೇಳಿದ್ರೆ ನಾನು ನಮ್ಮ ತಾಯಿ ತಂಗಿ ಜೊತೆ ಹುಟ್ಟಿರುವಂತವನು. ಅವ್ರಿಗೆ ಪಾರದರ್ಶಕವಾಗಿ ಇದು ಕೇಸ್ ತನಿಖೆ ಚೆನ್ನಾಗಾಗ್ಬೇಕು, ಯಾರು ಆರೋಪಿಗಳು ಇರ್ತಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು, ಸಂತ್ರಸ್ತರಿಗೆ ಒಂದು ನ್ಯಾಯ ಸಿಗ್ಬೇಕನ್ನೋದು ನನ್ನ ಆಗ್ರಹ. ಆದ್ರೆ ಸಂತ್ರಸ್ತೆಯರನ್ನ ದುಡ್ಡು ಕೊಟ್ಕೊಂಡು ಬಂದು ಈ ಕಂಪ್ಲೇಂಟ್ ಅನ್ನ ಮಾಡಿಸಿದ್ದಾರೆ. ಈಗ ನಾನ್ ಹೇಳ್ತೀನಲ್ಲ ಸರ್, ಅವರು ಪ್ರೂವ್ ಮಾಡ್ಲಿ ಅದನ್ನ. ಈಗ ಯಾವ್ದೋ ಹೋಟೆಲ್ ಹೇಳಿದಾರಲ್ಲ, ಅದನ್ನ ಆಧಾರವಾಗಿ ತೋರಿಸ್ಲಿ, ಅವರು ಮಾತಾಡ್ಲಿ. ಖಂಡಿತವಾಗಿ ನಾನು ರಾಜಕೀಯವಾಗಿ ನಾನು ಹೇಳ್ತಾ ಇದ್ದೀನಿ, ನಮ್ಮ ಮಾಧ್ಯಮ ಮುಖಾಂತರ ನಾನು ರಾಜಕೀಯವಾಗಿ ನಿವೃತ್ತಿ ಘೋಷಣೆ ಮಾಡ್ತೀನಿ. ಏನಾದ್ರು ನಾನು ಪಾಪ ಯಾರನ್ನ ಅವರ ಆ ಸೋದರಿ ನಾನು ಭೇಟಿ ಮಾಡಿದ್ದೀನ, ಇಲ್ಲ ಕರೆ ಮುಖಾಂತರ ಮಾತಾಡಿದ್ರು ಸಹ ಏನಾದ್ರು ಒಂದು ಪ್ರೂವ್ ಮಾಡಿದ್ರು ನಾನು ರಾಜಕೀಯದಲ್ಲೇ ಇನ್ನು ಇರಲ್ಲ ಹೇಳ್ತಾ ಇದ್ದೀನಿ. ಆ ರೀತಿ ನಾನು ಇವತ್ತು ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನಾನು ಓಪನ್ ಆಟ ಹೇಳಿದಕ್ಕೆ, ನಾನು ಯಾವುದೇ ತಪ್ಪು ಮಾಡದೇ ಇರೋದಕ್ಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ. ಅವ್ರು ಶುದ್ಧ ಮನುಷ್ಯರಾಗಿದ್ರೆ ಈ ರೀತಿ ಸುಮ್ನೆ ನಮ್ಮ ಮಾನ್ಯ ಘನ ಸರ್ಕಾರದ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳ ಮೇಲೆ ಇಲ್ಲ ಸಲ್ಲದ ಆರೋಪ ಇವ್ರು ಮಾಡ್ತಿರ್ಲಿಲ್ಲ. ಇವರು ವೈಯಕ್ತಿಕವಾಗಿ ಏನೋ ಒಂದು ಬೇಳೆ ಬೇಯಿಸ್ಕೊಳಕ್ಕೋಸ್ಕರ ಸುಮ್ಮನೆ ಪಕ್ಷದನ್ನೆಲ್ಲ ತರ್ಕೊಂಡು, ನಮ್ಮ ಪಕ್ಷದವ್ರನ್ನೆಲ್ಲ ತರ್ಕೊಂಡು ನಮ್ಮನ್ನೆಲ್ಲ ಇಲ್ಲದ ಸಲ್ಲದ ಆರೋಪ ಮಾಡ್ಕೊಂಡು ಈಗ ಅನ್ಯಾಯ ಆಗ್ತಾ ಇರೋದು. ಈಗ ನನಗಾಗ್ಲಿ ದೇವರಾಜೇಗೌಡಗಾಗ್ಲಿ ಅಲ್ಲಿ ಅನ್ಯಾಯ ಆಗ್ತಾ ಇರೋದು. ಪಾಪ ಅದ್ರಲ್ಲಿ ಇದರಲ್ಲ ಸಂತ್ರಸ್ತರು, ಅವ್ರಿಗೆ ಅನ್ಯಾಯ ಆಗ್ತಾ ಇರೋದು. ಅದ್ರ ಬಗ್ಗೆ ಹೋರಾಟ ಮಾಡ್ಲಿ, ಅದ್ರ ಬಗ್ಗೆ ಗಮನ ಇಡ್ಲಿ. ದಿಶಾ ಪಾಪ ಇವು ವೈಯಕ್ತಿಕವಾಗಿ ಅವ್ರನ್ನ ಸಂತ್ರಸ್ತರು ಅಂದ್ಬಿಟ್ಟು ಅವ್ರನ್ನ ದಿಶಾ ಟಿವಿಲಿ ಕರೆದಿ ಮಾನಸಿಕವಾಗಿ ಅವ್ರು ಕುಗ್ಗುವಂತ ಕೆಲಸ ಮಾಡಿದ್ಬಿಟ್ಟು ಅವ್ರಿಗೆ ಆತ್ಮಸ್ಥೈರ್ಯ ತುಂಬಾ ಕೆಲಸ ಮಾಡಿ ನ್ಯಾಯ ದೊರಕಿಸ್ಕೊಡ್ಲಿ. ಇವರೇ ಮುಂದೆ, ಇವ್ರು ವಕೀಲರಲ್ವಾ, ಇವ್ರು ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ಮಂಡಿಸಿಲ್ವಾ? ಇವ್ರು ಇದ್ರ ಬಗ್ಗೆ ನ್ಯಾಯ ದೊರಕಿಸ್ಕೊಡ್ಲಿ, ಹೋರಾಟ ಮಾಡ್ಲಿ. ಅದ್ ಬಿಟ್ಬಿಟ್ಟು ಅವ್ರು ಬಿಟ್ರು ಇವ್ರು ಬಿಟ್ರು ಅಂತ ಸಾಕ್ಷಿ ಸಮೇತ ಇಲ್ಲದೆ ಮಾಡ್ತಾ ಇದಾರಲ್ಲ, ಎಷ್ಟು ಮಟ್ಟಿಗೆ ನ್ಯಾಯ ಸರ್ ಇದು? ಆದರೆ ಕಾಂಗ್ರೆಸ್ನವರು 1 ಲಕ್ಷ ಪೆನ್ ಡ್ರೈವ್ಗಳನ್ನ ಮಾಡಿ ಅವತ್ತು ಹಂಚಿದ್ರು, ಹಾಸನದಲ್ಲಿ ಹಂಚಿದ್ರು ಅಂದ್ರಿ. ತಾವು ಹಾಸನದ ಅಭ್ಯರ್ಥಿ ಆಗಿದ್ರಿ ಕಾಂಗ್ರೆಸ್ನವರೇ ಹಂಚಿದ್ರು ಅನ್ನೋ ನೇರ ಆಪಾದನೆಯನ್ನು ಅವರು ಮಾಡ್ತಾ ಇದ್ದಾರೆ. ಆಕ್ಚುಲಿ ಏನಾಗಿದೆ ಅಂತೇಳಿ ನಿಮ್ಗಿರುವ ಮಾಹಿತಿ ಪ್ರಕಾರ ಏನಾಗಿದೆ ಹಂಗಾದ್ರೆ ಶ್ರೇಯಸ್ ಪಟೇಲ್? ಈಗ ಇಷ್ಟೆಲ್ಲ ಏನು ಒಂದ್ ಕಡೆಯಲ್ಲಿ ವಿಡಿಯೋ ವೈರಲ್ ಆಗ್ತಿರೋ ಒಂದು ಭಾಗ, ಪೆನ್ ಡ್ರೈವ್ಗಳನ್ನು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಂಚಿದ್ದಾರೆ ಅನ್ನುವಂಥದ್ದು ಚರ್ಚೆ ಆಗ್ತಿದೆಯಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ, ಏನಾಗಿದೆ ಅಂತೇಳಿ ಶ್ರೇಯಸ್ ಪಟೇಲ್ ನಿಮ್ಗಿರುವಂತ ಮಾಹಿತಿ? ನಿಮ್ಗೆ ಗೊತ್ತಿರ್ತದೆ, ಒಬ್ಬ ಅಭ್ಯರ್ಥಿಗೆ ಎಷ್ಟು ಸ್ಟ್ರೆಸ್ ಇರ್ತದೆ, ಎಷ್ಟು ಬಿಸಿ ಶೆಡ್ಯೂಲ್ ಇರ್ತದೆ, ಮುಖ್ಯಂತರಿಗೆ ಕಾರ್ಯಕರ್ತರಿಗೆ ವೋಟ್ ತಗೊಳ್ಳುವಂಥದ್ದು ಎಷ್ಟು ಮುಖ್ಯ ಇರ್ತದೆ ಚುನಾವಣೆ ಟೈಮ್ ನಿಮ್ಗೆ ಗೊತ್ತು. ಅದನ್ನ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕೇ ಹೊರತು ಈ ತರ ಪೆನ್ ಡ್ರೈವ್ ಬಿಡ್ಕೊಂಡು ಹೀನ್ ಕೆಲಸ ಮಾಡಿ ವೋಟ್ ತಗೊಳ್ಳುವಂತ ಪ್ರಮೇಯ ನಮ್ಗಿಲ್ಲ ಸರ್. ನಾವ್ ಈಗ್ಲೂ ಹೇಳ್ತೀನಿ, ನಾವು 100% ನಾವು ಕಾಂಗ್ರೆಸ್ ನಾವು ಗೆಲ್ತೀನಿ. ಆದ್ರೆ ಇದನ್ನ ಮುಂದೆ ಬಿಟ್ಕೊಂಡು ರಾಜಕೀಯ ಮಾಡ್ಬೇಕಾಗ್ಲಿ, ಇದ್ರ ಮುಟ್ಕೊಂಡು ಓಟ್ ಹಾಕೋಬೇಕಾಗ್ಲಿ ನಮ್ ಪಕ್ಷಕ್ಕೂ ಅಂತ ಒಂದು ಪರಿಸ್ಥಿತಿ ಬಂದಿಲ್ಲ. ನನಗ್ ವೈಯಕ್ತಿಕವಾಗಂತೂ ಅದ್ರ ಮೇಲೆ ನನಗೆ ಒಂದು ಇದೇ ಇರ್ಲಿಲ್ಲ. ಹಾಗಾದ್ರೆ ಯಾರಲ್ಲಿ ರಿಲೀಸ್ ಮಾಡಿದ್ದಾರೆ ಅಂತ ಹೇಳಿ ಈಗ ತನಿಖೆ ಆಗ್ಲಿ ಸರ್, ಅದು ಯಾರು ರಿಲೀಸ್ ಮಾಡಿದ್ರೆ ಅವ್ರಿಗೂ ಶಿಕ್ಷೆ ಆಗ್ಲಿ. ನಾನು ಹೇಳ್ತಾ ಇದ್ದೀನಲ್ಲ, ಆಗ್ಲಿ. ಯಾರು ಬಿಟ್ಟಿದ್ದಾರೆ, ಯಾರು ಇದಕ್ಕೆ ಕಾರಣಕರ್ತರು, ಮೂಲ ಕಾರಣಕರ್ತರು ಯಾರು, ಇದ್ ಮಾಡಿರೋದು ಯಾರು, ಎಲ್ಲರಿಗೂ ಶಿಕ್ಷೆ ಆಗ್ಲಿ, ತನಿಖೆ ಆಗ್ಲಿ, ನ್ಯಾಯಸಮ್ಮತವಾಗಿ ತನಿಖೆ ಆಗ್ಲಿ. ಅದನ್ನ ಬಿಟ್ಬಿಟ್ಟು ಇವರು ಸುಮ್ಮನೆ ಇಲ್ಲ ಸಲ್ಲೋದು ಒಬ್ಬರ ಮೇಲೆ ಆರೋಪ ಮಾಡಬಾರ್ದು ಸರ್. ಇವರು ನಾನಂತೂ ಇದನ್ನ ಖಂಡಿತವಾಗಿಯೂ ನಾನು ಅವ್ರು ಇನ್ನೊಂದು ಮಾತನ್ನ ಈ ಹಿಂದೆಯಿಂದಲೂ ಕೂಡ ಹೇಳ್ಕೊಂಡ್ ಬಂದಿದ್ದಾರೆ. ಶ್ರೇಯಸ್ ಪಟೇಲ್ ಪರವಾಗಿ ಕಾರ್ತಿಕ್ ಕೂಡ ಇದೆ ಪ್ರಚಾರ ಮಾಡಿದ್ದ,
ಕಾರ್ತಿಕ್ ಶ್ರೇಯಸ್ ಪಟೇಲ್ ಜೊತೆಗೆ ಇದ್ದಾರೆ ಅನ್ನುವಂಥದ್ದು. ಹಾಗಾದ್ರೆ ಇದೆಲ್ಲ ನಿಜಾನ ಅದು? ಆಚಾರ ಸರ್, ಈಗ ಹೇಳ್ತೀನಲ್ಲ, ಈಗ ಊರು ಕೇರಿ ಅಂದ್ರೆ ನಿಮ್ಗೆ ಗೊತ್ತು, ಒಂದು ಊರು ಒಂದು ಮನೆ ಅಂದ್ರೆ ಎಲ್ಲರೂ ಭೇಟಿ ಆಗ್ತಾರೆ, ಎಲ್ಲ ಪಕ್ಷದವ್ರು ಭೇಟಿ ಆಗ್ತಾರೆ. ನಾನು ಎಲ್ಲ ಪಕ್ಷದವ್ರನ್ನು ಭೇಟಿಯಾಗಿ ಮತ ಕೊಡಿ ಅಂತ ನಾನು ಕೇಳ್ತೀನಿ. ಆ ರೀತಿ ಮಾತಾಡಿದ್ದೇವೆ ಹೊರತು ಈ ರೀತಿ ಒಂದು 3ನೇ ದರ್ಜೆ ಕೆಲ್ಸಕ್ಕೆ ನಾವ್ ಯಾರು ಇಳಿದಿದೆ ಸರ್, ಇಳಿಯೋದು ಇಲ್ಲ. ನಮ್ ಕುಟುಂಬದಲ್ಲಿ ಈ ತರ ನಮ್ಗೆ ಹೇಳ್ಕೊಟ್ಟು ಇಲ್ಲ. ಅವ್ರು ಮಾತಾಡಕ್ಕೆ ನಾನು ಮಾಧ್ಯಮ ಮುಖಾಂತರ ಹೇಳ್ಕೊಳ್ಳೋದಷ್ಟೇ. ಮಾತಾಡ್ಬೇಕಾದ್ರೆ ಒಬ್ರು ಯಾರ ಬೇಕಾದ್ರೆ ಇಲ್ಲ ಸಲ್ಲದ ಆರೋಪ ಮಾಡ್ಬೇಕಾದ್ರೆ ಅವ್ರು ಒಂದು ಡಾಕ್ಯುಮೆಂಟ್ ಇಟ್ಕೊಂಡು ಇಲ್ಲ ಒಂದು ಪುರಾವೆ ಇಟ್ಕೊಂಡು ಮಾಡ್ಲಿ, ನಾನು ಒಪ್ಕೊಂತೀನಿ. ಇಲ್ಲ ಸಲ್ಲದ್ದು ಅಲ್ಲಿ ಮೀಟ್ ಮಾಡಿದ್ವಿ ಪಾಪ, ಯಾವ್ದೋ ಒಂದು ರೆಸ್ಟೋರೆಂಟ್ ಮೇಲೆ ಇವ್ರು ಅಲಿಗೇಷನ್ ಮಾಡೋದು, ಯಾವ್ದೋ ಸಂತ್ರಸ್ತೆ ಮೇಲೆ ಹೇಳೋದು, ಅದೆಲ್ಲ ಎಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ ಸರ್ ನಿಮ್ಗೆ? ಹಾಗಾದ್ರೆ ಇದರಲ್ಲಿ ನೀವೀಗ ಕಾನೂನು ಸಮರವನ್ನ ನೇರವಾಗಿ ದೇವರಾಜೇಗೌಡರ ವಿರುದ್ಧ ಮಾಡೋರಿದ್ದೀರಿ? 100ಕ್ಕೆ 100 ಮಾಡ್ತೀನಿ ಸರ್. ನಾನು ಆಗ್ಲೇ ನಮ್ಮ ಫ್ಯಾಮಿಲಿ ಅಡ್ವೊಕೇಟ್ ಹತ್ರ ನಾನು ಮಾತಾಡಿದೆ ಈಗ ಹಾಫ್ ಆನ್ ಅವರ್ ಮುಂಚೆ. ಇದನ್ನೆಲ್ಲ ನೋಡಿದ್ಮೇಲೆ ನನಗೆ ಒಂದು ಮಾಡ್ಬೇಕು, ನಾನು ಕೇಸ್ ಫೈಲ್ ಮಾಡ್ತೀನಿ ಇವ್ರ ಮೇಲೆ, ಇಲ್ಲ ಸಲ ನನ್ನ ಮೇಲೆ ಆರೋಪ ಮಾಡಿದ್ದಾರೆ ಅಂತ. ಅವರು ನಾಳೆ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ನಾನು ನಾಳೆ ಹೋಗಿ ಒಂದ್ಸಲಿ ಮಾತಾಡ್ತೀನಿ ಸರ್. ಈಗ ವೋಟಿಂಗ್ ಒಂದು 4-5 ದಿವಸದ ಹಿಂದಿನಿಂದಲೂ ಕೂಡ ಹಾಸನದಲ್ಲಿ ಈ ಪೆನ್ ಡ್ರೈವ್ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ನಿಜಕ್ಕೂ ಇದು ಈ ಪೆನ್ ಡ್ರೈವ್ ಹಾಸನದ ಚುನಾವಣೆ ಮೇಲೆ ಇಂಪ್ಯಾಕ್ಟ್ ಆಗಿದೆ ಅಂತೇಳಿ ಅನ್ಸುತ್ತಾ ಶ್ರೇಯಸ್ ಪಟೇಲ್ ರೇ? ಸರ್, ಜನ ಬದಲಾವಣೆ ಮುಂಚೆನೆ ಬಯಸಿದ್ರು. ಒಂದು ತಿಂಗಳು ಮುಂಚೆನೆ ಬದಲಾವಣೆ ಆಗ್ಬೇಕು ನಮ್ಮ ಜಿಲ್ಲೆಯಲ್ಲಿ ಅಂತ ಜನ ಬಯಸಿದ್ರು. ಬದಲಾವಣೆ ಮಾಡಿದ್ದಾರೆ. ಇದಕ್ಕಾಗ್ಲಿ ಚುನಾವಣೆಗಾಗ್ಲಿ ಯಾವುದೇ ತರದ ಇಂಪ್ಯಾಕ್ಟ್ ಆಗಿಲ್ಲ. ಯಾವುದೇ ರೀತಿ ಇದು ಮತವಾಗಿ ಪರಿವರ್ತನೆ ಆಗಕ್ ಸಾಧ್ಯನೇ ಇಲ್ಲ. ನಾವಂತೂ ಚುನಾವಣೆ ನ್ಯಾಯಸಮ್ಮತವಾಗಿ ಚುನಾವಣಾ ಆಯೋಗದ ಒಂದು ಮಾರ್ಗಸೂಚಿ ನಾವು ಚುನಾವಣೆ ಮಾಡಿದೀವಿ. ಚುನಾವಣೆ ನಾವು ಗೆಲ್ತೀವಿ. ಅದು ನಿಮ್ಮ ಎದುರಾಳಿ ಈಗ ಆರೋಪಿ ಸ್ಥಾನದಲ್ಲಿದ್ದಾರೆ ಮತ್ತು ಅವರು ಸ್ಪರ್ಧಿಸಿದಂತಹ ಪಕ್ಷದಿಂದ ಅವ್ರನ್ನ ಅಮಾನತು ಕೂಡ ಮಾಡಲಾಗಿದೆ. ಈ ಇಡೀ ಘಟನೆಯನ್ನ ತಾವು ಹೆಂಗ್ ನೋಡ್ತೀರಿ ಶ್ರೇಯಸ್ ಪಟೇಲ್ ರೇ? ಅದು ಹೇಳಿದ್ನಲ್ಲ ಸರ್, ನಂಗೆ ಈ ಘಟನೆ ಬಗ್ಗೆ ಮಾತಾಡಕ್ಕೆ ನನಗೆ ಒಂಥರ ಮುಜುಗರ ಆಗುತ್ತೆ. ಯಾಕಂತ ಹೇಳಿದ್ರೆ ಅದನ್ನೆಲ್ಲ ನೋಡ್ತಾ ಹೋದ್ರೆ ನಿಮ್ಗೆಲ್ಲ ಗೊತ್ತಿರಂಗೆ ಎಷ್ಟು ಅನ್ಯಾಯ ಆಗಿದೆ ಮಹಿಳೆಯರಿಗೆ ಅನ್ನೋದೆಲ್ಲ ಗೊತ್ತಿದೆ. ನಾನು ಕೇಳ್ಕೊಳ್ಳೋದು ಸರ್, ನ್ಯಾಯಸಮ್ಮತವಾಗಿ ಒಂದು ತನಿಖೆ ಆಗ್ಲಿ, ಯಾರ್ಯಾರ ಆರೋಪಿಗಳು, ಯಾರ್ಯಾರು ಇದಕ್ಕೆ ಕಾರಣಕರ್ತರು, ಯಾರ್ಯಾರು ಎಲ್ಲರೂ ಬಯಲಿಗೆ ಬರ್ಲಿ, ಎಲ್ಲರೂ ತನಿಖೆ ಆಗ್ಲಿ, ನ್ಯಾಯ ದೊರಕಿಸ್ಕೊಡ್ಲಿ ಅವ್ರಿಗೆ, ಅನ್ಯಾಯ ಆಗಿರೋರಿಗೆ. ವೋಟ್ ಹಾಕಿದ ದಿವಸನೇ ವಿದೇಶದಲ್ಲಿ ಹೋಗಿ ಕುಳಿತಿದಾರಲ್ಲ ಎದುರಾಳಿ, ಯಾವ ಕಾರಣಕ್ಕಾಗಿ ಅಂತೇಳಿ ಅನ್ಸುತ್ತೆ? ಅಲ್ಲ, ಅದೇ ಈಗ ಗೊತ್ತಾಗುತ್ತಲ್ಲ ಸರ್, ತಪ್ಪು ಮಾಡಿರೋರು ಯಾರು ಅನ್ನೋದ್ರಲ್ಲ ಗೊತ್ತಾಗುತ್ತಲ್ಲ. ತಪ್ಪು ಮಾಡಿರೋರಿಗೆ ಏನಕ್ಕೆ ಹೋಗ್ಬೇಕಾಗಿತ್ತು? ಆದ್ರೆ ಈಗ ಹಾಸನದಲ್ಲಿ ಈ ವಿಚಾರದಲ್ಲಿ ಏನ್ ಚರ್ಚೆ ಆಗುತ್ತೆ ನೀವು ಗಮನಿಸಿದ ರೀತಿಯಲ್ಲಿ ಶ್ರೇಯಸ್ ಪಟೇಲ್ ರೇ? ಹೆಣ್ಮಕ್ಳು ಈ ವಿಚಾರದಲ್ಲಿ ಯಾವ ರೀತಿ ಒಪಿನಿಯನ್ ಹೊಂದಿದ್ದಾರೆ ಅಂತ ಅನ್ಸುತ್ತೆ ನಿಮ್ಗೆ? ನಾಡು ದೇಶ ಅಂದ್ರೆ ಗೊತ್ತು ಸರ್, ಮಹಿಳೆಯರಿಗೆ ಗೌರವ ಕೊಡೋದೇ ನಮ್ಮ ರಾಜ್ಯ ಇರ್ಬೋದು, ನಮ್ಮ ನಾಡಿರ್ಬೋದು, ನಮ್ಮ ಪಕ್ಷನೂ ಸಹ. ವೈಯಕ್ತಿಕವಾಗಿ ಹೇಳೋದಾದ್ರೆ ಹೌದು, ಎಲ್ಲರೂ ಕೇಳೋದು ಅಂದ್ರೆ ನ್ಯಾಯಸಮ್ಮತವಾಗಿ ತೀರ್ಮಾನ, ಒಂದು ತನಿಖೆ ಆಗ್ಲಿ, ಶಿಕ್ಷೆ ಕೊಡ್ಲಿ, ಯಾರಲ್ಲಿ ಭಾಗಿಯಾಗಿದ್ದಾರೆ ಅವರು ತನಿಖೆ ಮಾಡಿ ಶಿಕ್ಷೆ ಕೊಡ್ಲಿ ಅಂತ ಕೇಳ್ತಾರೆ. ಬಿಟ್ರೆ ಬೇರೆ ಇನ್ನು ಯಾರು ಏನು ಪಾಪ ನಮ್ಮ ಜಿಲ್ಲೆ ಜನ ಇದ್ರ ಬಗ್ಗೆ ಬೇರೆ ಮಾತಾಡ್ತಾ ಇಲ್ಲ. ಆದ್ರೆ ಇವತ್ತು ಶಾಸಕರಾಗಿರುವಂತಹ ಬಾಲಕೃಷ್ಣ ಅವರು ಇರ್ಬೋದು ಅಥವಾ ಮಾಜಿ ಶಾಸಕರಾಗಿರುವಂತಹ ಲಿಂಗೇಶ್ ಇರ್ಬೋದು, ಇವರೆಲ್ಲರೂ ಕೂಡ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಹಾಸನದಲ್ಲಿ. ರೇವಣ್ಣ ಅವ್ರನ್ನ ರಾಜಕೀಯವಾಗಿ ಷಡ್ಯಂತ್ರ ಮಾಡಿದಲ್ಲಿ ಸಿಲುಕಿಸಲಾಗಿದೆ ಅನ್ನುವಂತ ಆರೋಪವನ್ನು ಮಾಡ್ತಾ ಇದ್ದಾರೆ. ಅದು ನಾನು ನೋಡಿಲ್ಲ ಸರ್, ಅದೇನು ಪ್ರೆಸ್ ಮೀಟ್ ಮಾಡಿದ್ದಾರೆ ನಾನು ನೋಡಿಲ್ಲ. ಏನು ಯಾರು ತಪ್ಪು ಮಾಡಿದಾರೆ ಅವ್ರಿಗೆ ಶಿಕ್ಷೆ ಆಗ್ಲಿ ಅಂತ ಅಷ್ಟೇ ನಾನು ಕೇಳ್ಕೊಂತೀನಿ. ಓಕೆ, ಧನ್ಯವಾದ ಶ್ರೇಯಸ್ ಪಟೇಲ್ ರೇ. ಎಸ್, ಧನ್ಯವಾದ ಶ್ರೇಯಸ್ ಪಟೇಲ್ ರೇ ನಮ್ಮ ಜೊತೆಗೆ ಇಷ್ಟೊತ್ತು ಮಾತನಾಡೋದಕ್ಕಾಗಿ. ಇದು ಶ್ರೇಯಸ್ ಪಟೇಲ್ರು ಹೇಳ್ತಾ ಇರುವಂತಹ ಸ್ಪಷ್ಟವಾದಂತಹ ನಿಲುವು. ದೇವರಾಜೇಗೌಡರ ವಿರುದ್ಧ ನಾನು ಕಾನೂನು ಹೋರಾಟವನ್ನು ನಡೆಸ್ತೀನಿ. ಇಲ್ಲಿ ಯಾರು ತಪ್ಪು ಮಾಡಿದಾರೋ ಅವ್ರ ವಿರುದ್ಧ ಕ್ರಮ ಆಗಲೇಬೇಕು. ಹಾಗೆಯೇ ದೇವರಾಜೇಗೌಡರು ಯಾವುದೇ ಆಧಾರಗಳಿಲ್ಲದೆ ನನ್ನ ವಿರುದ್ಧ ಆರೋಪವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.